ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನ ತಿಂಗಳಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಸೇವೆಗಾಗಿ ಅನೇಕರು ಪ್ರಾರ್ಥಿಸುತ್ತಾ ಇದ್ದೀರಾ, ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ನಿಶ್ಚಯವಾಗಿ ಪರಲೋಕದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರುವುದಾದರೆ ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ನಡೆಯಲಿದೆ. ಕುಟುಂಬವಾಗಿ ಬಂದು ದೈವಿಕವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದು ನವೆಂಬರ್ ತಿಂಗಳ ಮೊದಲ ದಿನ. ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ನಮ್ಮ ರಾಜ್ಯವನ್ನು ಪ್ರೀತಿಸಬೇಕು, ಅದರೊಂದಿಗೆ ಪ್ರಾರ್ಥಿಸಬೇಕು. ರಾಜ್ಯವನ್ನು ಪ್ರೀತಿಸಬೇಕು, ರಾಜ್ಯಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ನಾಟಕ ರಾಜ್ಯವನ್ನು ನೆನಪಿಗೆ ತಂದುಕೊಂಡು, ದೇವರೇ ನಮ್ಮ ರಾಜ್ಯವನ್ನು ನೀವು ಬ್ಲೆಸ್ ಮಾಡಿರಿ, ನಮ್ಮ ರಾಜ್ಯದ ಮೇಲೆ ನಿಮ್ಮ ಕರವು ಇಳಿದು ಬರಲಿ. ಇನ್ನೂ ನಮ್ಮ ರಾಜ್ಯ ಅಭಿವೃದ್ಧಿಯತ್ತ ಹೋಗಬೇಕು. ಇನ್ನೂ ರಕ್ಷಿಸಲ್ಪಡದ ಅನೇಕ ಜನರು ರಕ್ಷಿಸಲ್ಪಡಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯ ಒಂದು ಆಶೀರ್ವದಿಸಲ್ಪಟ್ಟಂಥ ಒಂದು ರಾಜ್ಯವಾಗಿ ದೇವರು ಮಾರ್ಪಡಿಸಬೇಕು. ಅದಕ್ಕೋಸ್ಕರವಾಗಿ ಒಂದು ನಿಮಿಷ ನಾವೆಲ್ಲರೂ ಇರುವ ಸ್ಥಳದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿದವರಾಗಿ ನಾವು ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರೇಯರ್ ಮಾಡೋಣ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಟು ಗಾಡ್. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ನೂತನ ತಿಂಗಳ ಮೊದಲ ದಿನಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ನಿನ್ನ ನಾಮವನ್ನು ಘನಪಡಿಸ್ತೇವೆ. ವಿಶೇಷವಾಗಿ ಈ ದಿನ ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನೀವು ಕರ್ನಾಟಕ ರಾಜ್ಯವನ್ನು ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಕರ್ನಾಟಕದಲ್ಲಿ ನೀವು ಮಾಡುತ್ತಿರುವ ಎಲ್ಲ ದೊಡ್ಡ ಕಾರ್ಯಗಳಿಗಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ. ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಒಂದು ಉಜ್ಜೀವನವನ್ನು ನಾವು ಕಾಣಬೇಕು. ಕರ್ನಾಟಕ ರಾಜ್ಯ ದೇವರೇ ಸಂಧಿಸಲ್ಪಡಬೇಕು. ನಶಿಸಿ ಹೋಗುವ ಆತ್ಮಗಳನ್ನು ದೇವರೇ ನೀವು ಸಂಧಿಸ್ರಿ. ದೇವರೇ, ಅವರ ಮನೋನೇತ್ರಗಳು ತೆರೆಯಲ್ಪಡಲಿ. ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡುವ ಎಲ್ಲ ಅಧಿಕಾರಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಮುಖ್ಯಮಂತ್ರಿಗಳಿಗಾಗಿ, ವಿಶೇಷವಾಗಿ ಸರ್ಕಾರಕ್ಕಾಗಿ, ಒಂದೊಂದು ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿಗಾಗಿ ಎಲ್ಲರನ್ನ ಬ್ಲೆಸ್ ಮಾಡ್ರಪ್ಪ. ದೇವರೇ, ನಮ್ಮ ರಾಜ್ಯ ಇನ್ನೂ ಅಭಿವೃದ್ಧಿಯತ್ತ ಹೋಗಬೇಕು. ಅನೇಕ ಸಮಸ್ಯೆಗಳಿದೆ, ಆ ಎಲ್ಲ ಸಮಸ್ಯೆಗಳನ್ನು ನೀಗಿಸ್ರಿ. ಜನರು ದೇವರೇ ಯಾವಾಗಲೂ ಸ್ವಾಮಿ ಒಂದು ಸಮೃದ್ಧಿಯನ್ನು, ಆಶೀರ್ವಾದವನ್ನು ಕಾಣುವಂತೆ ಸಹಾಯ ಮಾಡ್ರಿ. ಬೀದರಿಂದ ದೇವರೇ ಬೆಂಗಳೂರುವರೆಗೂ, ಕೋಲಾರದಿಂದ ಕಾರವಾರದವರೆಗೂ ಸ್ವಾಮಿ ಇರುವಂಥ ಎಲ್ಲ ಜಿಲ್ಲೆಗಳನ್ನು, ತಾಲೂಕುಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಾಜ್ಯದಲ್ಲಿ ಇರುವಂಥ ದೇವರೇ ಸ್ತೋತ್ರ 7 ಕೋಟಿಗಿಂತಲೂ ಹೆಚ್ಚು ಜನರಿದ್ದಾರೆ ಸ್ವಾಮಿ. ಎಲ್ಲರನ್ನ ನೀವು ಬ್ಲೆಸ್ ಮಾಡ್ರಿ. ವಿಶೇಷವಾಗಿ ಅನೇಕ ಯವನಸ್ಥ ಮಕ್ಕಳು ಸ್ವಾಮಿ ಒಂದು ಒಳ್ಳೆ ಕೆಲಸಕ್ಕಾಗಿ ಕಾಯುತ್ತಿದ್ದಾರೆ. ಅವರಿಗೆ ಒಳ್ಳೆ ಕೆಲಸವನ್ನು ದೇವರೇ ನೀವು ದಯಪಾಲಿಸ್ರಿ. ಇನ್ನೂ ಸ್ವಾಮಿ ನಮ್ಮ ರಾಜ್ಯವನ್ನು ಎಲ್ಲ ಕ್ಷೇತ್ರಗಳಲ್ಲಿ ಸ್ತೋತ್ರ ಒಂದು ಸಮೃದ್ಧಿಯನ್ನು, ಒಂದು ಆಶೀರ್ವಾದವನ್ನು ಕೊಡ್ರಿ. ದೈವ ಜನರಾದಂಥ ನಾವೆಲ್ಲರೂ ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸಿ ನಿನ್ನ ನಾಮದಲ್ಲಿ ನಾವು ಬ್ಲೆಸ್ ಮಾಡ್ತೇವೆ. ನಮ್ಮ ರಾಜ್ಯವನ್ನು ಆಶೀರ್ವದಿಸ್ರಿ. ಈ ದಿನ ಸ್ವಾಮಿ ಹೊಸ ತಿಂಗಳು ಮೊದಲ ದಿನದಲ್ಲಿದ್ದೇವೆ. ದೇವರೇ, ನಿಮ್ಮ ವಚನವನ್ನು ದೇವರೇ ನಾವು ಕೇಳಿಸಿಕೊಳ್ಳುವ ಮುಂಚಿತವಾಗಿ ನಮ್ಮನ್ನು ಸಿದ್ಧಗೊಳಿಸ್ರಿ. ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡ್ರಿ. ಅದ್ಭುತವಾದ ನಿಮ್ಮ ವಾಗ್ದಾನದ ವಚನವನ್ನು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ದೃಢಪಡಿಸ್ರಿ, ಬಲಪಡಿಸ್ರಿ. ಆ ಒಂದು ವಾಗ್ದಾನದಿಂದ ದೇವರೇ ಅದನ್ನು ಹಿಡಿದುಕೊಂಡು ದೇವರೇ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಆಳ್ವಿಕೆ ಮಾಡಿರಿ, ದೊಡ್ಡ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಈ ನೂತನ ತಿಂಗಳ ಮೊದಲ ದಿನದಲ್ಲಿದ್ದೇವೆ. ದೇವರು ಒಂದು ಅದ್ಭುತವಾದಂಥ ವಾಗ್ದಾನವನ್ನು ಇಟ್ಟಿದ್ದಾರೆ. ಆ ವಾಗ್ದಾನವನ್ನು ಹಿಡಿದು ನಂಬಿ ಪ್ರಾರ್ಥಿಸಿ ನಾವು ಮುನ್ನುಗ್ಗುವುದಾದರೆ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ಹೊಂದಿ ಇನ್ನೂ ಸಮೃದ್ಧಿಯನ್ನು ಹೊಂದಬಹುದು. ಈ ನವೆಂಬರ್ ತಿಂಗಳು ಕಳವಳದಿಂದ ಮುಕ್ತಿ ಹೊಂದುವ ತಿಂಗಳು. ಇನ್ನೊಂದು ಸಾರಿ ಹೇಳ್ತಾನೆ, ಕಳವಳದಿಂದ ಮುಕ್ತಿ
ಹೊಂದುವ ಒಂದು ತಿಂಗಳಾಗಿ ದೇವರು ನಮಗೆ ಮಾರ್ಪಡಿಸಿಕೊಡಲಿಕ್ಕಿದ್ದಾರೆ. ಈ ತಿಂಗಳು ದೇವರು ಕೊಡುವಂಥ ಒಂದು ವಾಗ್ದಾನದ ವಚನ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೆಯ ವಚನ. ಎಲ್ಲ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಅಂದು ಯೆಹೋಷಾಫಾಟನಿಗೆ ಹೇಳಿದ ಹಾಗೆ ಇಂದು ದೇವರು ನಮಗೆ ಹೇಳುವ ಒಂದು ಮಾತಿದೆ. ಏನು ಗೊತ್ತಾ? ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ನಮಗೆ ಓದಿದ ವಾಕ್ಯದ ಹಿನ್ನೆಲೆ ನಮಗೆ ಗೊತ್ತಿದೆ. ಕೆಲವು ವಿರೋಧಿಗಳು ಯೆಹೋಷಾಫಾಟನ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿದ್ದಾರೆ. ಮೋವಾಬ್ಯರು, ಆಮೋನಿಯರು, ಮೆಕ್ಕೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುತ್ತಿರುವಂಥ ವೇಳೆಯಲ್ಲಿ ಈಗ ಯೆಹೋಷಾಫಾಟನ ಜೀವಿತದಲ್ಲಿ ಒಂದು ದೊಡ್ಡ ಹೋರಾಟ, ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಇರುವಂಥ ಒಂದು ಸಮಯ. ಅಂಥ ಸಮಯದಲ್ಲಿ ದೇವರು ಅವನನ್ನು ಬಲಪಡಿಸುವುದಕ್ಕೆ ಹೇಳಿದ ಮಾತುಗಳೇ ನಾವು ಓದಿಕೊಂಡಂಥ ವಾಗ್ದಾನದ ವಚನ. ದೇವರು ಹೇಳುತ್ತಿದ್ದಾರೆ, ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಕೆಲವೊಮ್ಮೆ ಹೊಸ ತಿಂಗಳು, ಹೊಸ ಕಳವಳಗಳು ಕಾಯುತ್ತಾ ಇರ್ತದೆ. ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಕುಟುಂಬದ ಚಿಂತೆ, ಕೆಲಸದ ಒತ್ತಡ, ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮಗೆ ಈ ನವೆಂಬರ್ ತಿಂಗಳಲ್ಲಿ ಹೇಳುತ್ತಿದ್ದಾರೆ, ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಇದು ಕೇವಲ ಒಂದು ಮಾತಲ್ಲ, ಇದು ದೇವರು ನಮಗೆ ಕೊಟ್ಟಿರುವಂಥ ಒಂದು ವಾಗ್ದಾನ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಶೋಧನೆಗಳು, ಶ್ರಮ, ಸಂಕಟಗಳನ್ನು ನಾವು ಹಾದು ಹೋಗುತ್ತಿರಬಹುದು. ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಒಂದು ವೇಳೆ ಚಿಂತಾಭ್ರಾಂತರಾಗಿರಬಹುದು. ಅನೇಕ ಬಾಧೆಗಳು, ಜಂಜಾಟಗಳು, ಒಂದು ಕಡೆ ಸಾಲ, ಭವಿಷ್ಯತ್ತಿನ ಭಯ, ಮಕ್ಕಳ ಕುರಿತು ಯೋಚನೆ, ಸ್ತೋತ್ರ, ಅನೇಕ ಕಾರ್ಯಗಳ ಮಧ್ಯದಲ್ಲಿ ಒಂದು ಕಳವಳದಿಂದ ನಾವು ಸಹ ಇರಬಹುದು. ಈ ತಿಂಗಳ ಮೊದಲ ದಿನದಲ್ಲಿ ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ಕಳವಳ ಪಡಬೇಡ, ಹೆದರಬೇಡ. ನಿನ್ನ ಜೀವಿತದಲ್ಲಿ ನಾನೊಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ, ನಾನೊಂದು ಬ್ರೇಕ್ ಥ್ರೂ ಅನ್ನು ಕೊಡಲಿಕ್ಕಿದ್ದೇನೆ, ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದೇನೆ ಎಂಬುದಾಗಿ ದೇವರು ಇಂದು ನಮ್ಮೊಡನೆ ಮಾತನಾಡುತ್ತಿದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನ ನೋಡಿ ಹೇಳಿದಂಥ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಇವತ್ತು ನಮಗೆ ದೇವರು ಹೇಳುತ್ತಿದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಮ್ಮ ಜೀವಿತದಲ್ಲಿ ಅನೇಕ ಅಯ್ಯೋಯ್ಯೋ ಏನು ಮಾಡಬೇಕು, ಎಂಥದ್ದಾಗುತ್ತೆ, ಏನಾಗುತ್ತೆ, ಏನು ನನ್ನ ಜೀವನದಲ್ಲಿ ಏನು ನಡೀತದೆ ಎಂಬುದಾಗಿ ಅನೇಕ ಕಳವಳದಿಂದ, ಅನೇಕ ಭಯದಿಂದ ನೀವಿರಬಹುದು. ದೇವರು ಹೇಳುತ್ತಿದ್ದಾರೆ, ಕಳವಳಗೊಳ್ಳಬೇಡ. ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಕಣ್ಣೀರಿರಬಹುದು. ಇವತ್ತು ದೇವರು ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ನೀನು ಕಳವಳಗೊಳ್ಳಬೇಡ, ನಾನು ನಿನ್ನನ್ನು ನಡೆಸುತ್ತೇನೆ, ನಾನು ನಿನ್ನನ್ನು ಪೋಷಿಸುತ್ತೇನೆ, ನಾನು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತೇನೆ. ಕೆಲವರು ನಿಮ್ಮ ಮಕ್ಕಳ ವಿವಾಹದ ಕುರಿತಾಗಿ ಸ್ತೋತ್ರ ಚಿಂತೆ ಮಾಡುತ್ತಿದ್ದೀರಾ, ಕೆಲವರು ನಿಮ್ಮ ವ್ಯಾಪಾರದ ಕುರಿತಾಗಿ ಸ್ತೋತ್ರ ಕಳವಳ ಪಡುತ್ತಿದ್ದೀರಾ, ಕೆಲವರು ನಿಮ್ಮ ಭವಿಷ್ಯದ ಕುರಿತಾಗಿ ಕಳವಳ ಪಡುತ್ತಿದ್ದೀರಾ. ದೇವರು ಹೇಳುತ್ತಿದ್ದಾರೆ, ನೀವು ಕಳವಳ ಪಡುವುದು ಬೇಡ, ನಾನೇ ನಿಮಗೆ ಸಹಾಯ ಮಾಡುತ್ತೇನೆ. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಂದು ಕೊರತೆ ರೀ, ಸ್ತೋತ್ರ, ಒಂದು ಮದುವೆ ನಡೆಯುತ್ತಾ ಇತ್ತು. ಆ ಮದುವೆಯ ಮನೆಯಲ್ಲಿ ಈಗ ದ್ರಾಕ್ಷಾರಸ ಖಾಲಿಯಾಗಿ ಬಿಟ್ಟಿತ್ತು. ಕುಟುಂಬದವರಿಗೆ ಒಂದು ಕಳವಳ, ಅಲ್ಲಿ ಯೇಸು ಸ್ವಾಮಿಯ ತಾಯಿಯವರು ಸಹ ಇದ್ರು, ಅವರಿಗೂ ಒಂದು ಕಳವಳ. ಆ ಕಳವಳದಿಂದ ಯೇಸು ಸ್ವಾಮಿ ಹತ್ರ
ಹತ್ರ ಬಂದು ಆ ಎಲ್ಲ ಸಮಸ್ಯೆಗಳನ್ನು ಹೇಳಿದಾಗ ಯೇಸು ಸ್ವಾಮಿ ಒಂದು ಅದ್ಭುತವಾದ ಸಂಗತಿಯನ್ನು ಆ ಮದುವೆಯ ಮನೆಯಲ್ಲಿ ಮಾಡಿದರು. ಅವರ ಎಲ್ಲ ಕಳವಳವನ್ನು ದೇವರು ನೀಗಿಸಿ ಬಿಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಜನರು ನಿಮಗೆ ವಿರೋಧವಾಗಿ ಬಂದಿರಬಹುದು. ಅನೇಕ ರೋಗಗಳು, ಬಲಹೀನತೆಗಳು ನಮ್ಮನ್ನು ಕಾಡುತ್ತಾ ಇರಬಹುದು. ಅನೇಕ ಸಾಲದ ಅವಸ್ಥೆಯಲ್ಲಿ ನೀನಿರಬಹುದು. ಆದರೆ ದೇವರು ಹೇಳುತ್ತಿದ್ದಾರೆ, ನೀನು ಕಳವಳಗೊಳ್ಳಬೇಡ, ನಿನ್ನೊಂದಿಗೆ ನಾನಿದ್ದು ಎಲ್ಲದರಲ್ಲಿ ನಾನು ಸಹಾಯ ಮಾಡುತ್ತೇನೆ. ನಿಮ್ಮ ಭವಿಷ್ಯದ ಕುರಿತು ಕಳವಳಗೊಳ್ಳಬೇಡ್ರಿ. ನಿಮ್ಮ ಭವಿಷ್ಯ ಸ್ತೋತ್ರ, ಭವಿಷ್ಯ ಹೇಳುವವನ ಕೈಯಲ್ಲಿಲ್ಲ, ನಿಮ್ಮ ಭವಿಷ್ಯ ದೇವರ ಕೈಗಳಲ್ಲಿದೆ. ಸಾಲಗಳ ಕುರಿತ ನೀವು ಕಳವಳಗೊಳ್ಳಬೇಡ್ರಿ. ದೇವರು ಅದನ್ನು ತೀರಿಸಲಿಕ್ಕೆ ಒಂದು ಕೃಪೆಯನ್ನು ಅನುಗ್ರಹಿಸುತ್ತಾರೆ. ಮಕ್ಕಳ ಕುರಿತಾಗಿ ಕಳವಳಗೊಳ್ಳಬೇಡ್ರಿ, ದೇವರು ಅವರನ್ನು ಪೋಷಿಸುತ್ತಾರೆ. ಕುಟುಂಬದ ಕುರಿತು ಕಳವಳಗೊಳ್ಳಬೇಡ್ರಿ, ನಿನ್ನ ಕುಟುಂಬವನ್ನು ದೇವರು ತಾನೇ ಸ್ಥಿರಪಡಿಸಿ ಬಲಪಡಿಸಿ ನಡೆಸಲಿಕ್ಕಿದ್ದಾರೆ. ಸೇವೆಯ ಕುರಿತು ಕಳವಳ ಬೇಡ, ಕರೆದಂಥ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸುತ್ತಾರೆ. ನೋಡ್ರಿ, ಯಾವುದೇ ವಿಷಯಕ್ಕೂ ಕಳವಳ ಪಡಬೇಡ್ರಿ. ಯೆಹೋಷಾಫಾಟ ಅರಸನು, ಅವನ ವಿರುದ್ಧವಾಗಿ 3 ಅರಸರುಗಳು, ಒಂದು ದೊಡ್ಡ ಸೈನ್ಯ ವಿರುದ್ಧವಾಗಿ ಬಂದಾಗ ಅವನು ಮಾಡಿದ ಏನು ಕಾರ್ಯ ಗೊತ್ತಾ? ಒಂದು, ಅವನಿಗೆ ಕಳವಳ ಬಂತು, ಹೆದರಿಕೆ ಬಂತು. ದೇವರು ಹೇಳಿದ್ರು, ನೀನು ಹೆದರಬೇಡ, ಕಳವಳ ಪಡಬೇಡ ಎಂಬುದಾಗಿ. ಆ ಹೇಳುವ ಸಮಯದ ಮುಂಚಿತವಾಗಿ ಯೆಹೋಷಾಫಾಟನು ಅವನ ಜನರು ಉಪವಾಸದಿಂದ ಪ್ರಾರ್ಥನೆ ಮಾಡಿದರಂತೆ. ಸ್ತೋತ್ರ. ಅವರ ಹೃದಯದಲ್ಲಿ ಭಯವಿದ್ದರು, ಕಳವಳವಿದ್ದರು. ಅಂಥ ಕಳವಳದ ಮಧ್ಯದಲ್ಲಿ ಅವರು ಎಲ್ಲ ಸಂಗತಿಗಳನ್ನು ದೇವರ ಮುಂದೆ ಹೇಳಿದರು, ದೇವರ ಮುಂದೆ ತಂದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಇರುವಂಥ ಕಳವಳವನ್ನು ನೆನೆಸಿ ಕೊರಗುವುದಾದರೆ ನಾವು ವ್ಯಾಧಿಗ್ರಸ್ತರಾಗಿಬಿಡ್ತೇವೆ, ಬಲಹೀನರಾಗಿಬಿಡ್ತೇವೆ, BP ಶುಗರ್ ಎಲ್ಲ ಬಂದ್ಬಿಡ್ತದೆ. ನಿಮ್ಮ ಜೀವಿತದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ, ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇರಲಿ, ಅವುಗಳನ್ನು ಕಳವಳ ನೀಗಿಸುವ, ಚಿಂತೆಯನ್ನು ನೀಗಿಸುವ ದೇವರ ಬಳಿಯಲ್ಲಿ ತಂದು ನೀನು ಹೇಳುವಾಗ, ನಮ್ಮ ದೇವರು ದೊಡ್ಡವರು, ನಿನ್ನ ಎಲ್ಲ ಸಮಸ್ಯೆಗಳಿಗಿಂತ ಅವರು ದೊಡ್ಡವರಾದ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡುತ್ತಾರೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸ್ರಿ. ಪ್ರಾರ್ಥನೆ ನಿಮ್ಮ ಕಳವಳವನ್ನು ನೀಗಿಸುತ್ತದೆ. ಇನ್ನೊಂದು ಸಾರಿ ಹೇಳ್ತಾನೆ, ಪ್ರಾರ್ಥನೆ ನಿಮ್ಮ ಕಳವಳವನ್ನು ನೀಗಿಸುತ್ತದೆ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಪರಿಸ್ಥಿತಿಯನ್ನು ಪೂರ್ಣವಾಗಿ ಬದಲಾಯಿಸುತ್ತಾರೆ. ನೀವು ಪ್ರಾರ್ಥಿಸಲು ಆರಂಭಿಸುವಾಗ ದೇವರು ಕ್ರಿಯೆ ಮಾಡಲು ಆರಂಭಿಸುತ್ತಾರೆ. ನಾವೇ ಹೋರಾಟ ಮಾಡಬೇಕೆಂದು ಯೋಚಿಸುವ ಸ್ಥಳದಲ್ಲಿ ಸ್ತೋತ್ರ, ದೇವರು ನಮ್ಮ ಪರವಾಗಿ ನಿಂತುಕೊಳ್ಳುತ್ತಾರೆ. ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಚನ ಹೇಳಿದ ಹಾಗೆ, ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ. ಯಾವಾಗ ನಮ್ಮ ಎಲ್ಲ ಕಳವಳವನ್ನು, ಚಿಂತೆಯನ್ನು ದೇವರ ಮುಂದೆ ತರುವಾಗ. ನೋಡ್ರಿ, ಯೆಹೋಷಾಫಾಟನು ಯುದ್ಧದ ಸ್ಥಳಕ್ಕೆ ಒಂದು ದೊಡ್ಡ ಸೈನ್ಯವನ್ನು ಕಳುಹಿಸಲಿಲ್ಲ, ಅವನು ಆರಾಧನೆ ಮಾಡುವವರನ್ನ ಕಳುಹಿಸಿದನು. ಆ ಆರಾಧನೆ ಮಾಡುವವರು ಹೋಗಿ ಹೇಳುತ್ತಿದ್ದಾರೆ, ಯೆಹೋವನು ಒಳ್ಳೆಯವನು, ದೇವರ ಕೃಪೆ ಶಾಶ್ವತ ಎಂಬುದಾಗಿ ಗಟ್ಟಿಯಾಗಿ ಸ್ತೋತ್ರ ಮಾಡಿ ಆರಾಧಿಸಿದಾಗ ಆ ಶಬ್ದವನ್ನು ಕೇಳಿಸಿಕೊಂಡಂಥ ವೈರಿಗಳು ಅವರವರ ಒಳಗೆ ಪರಸ್ಪರ ಅವರು ಕತ್ತಿಯನ್ನು ಚುಚ್ಚಿಕೊಂಡು ನಾಶವಾಗಿ ಮರಣ ಹೊಂದಿದರು. ನೋಡ್ರಿ, ನಿನ್ನ ಆರಾಧನೆ ನಿನ್ನ ಶಸ್ತ್ರ, ನಿನ್ನ ಪ್ರಾರ್ಥನೆ
ಆರಾಧನೆ ನಿನ್ನ ವಿಜಯದ ದಾರಿ. ನಿನ್ನ ಲೈಫಲ್ಲಿ ಕಷ್ಟಗಳು, ದುಃಖಗಳು, ವೇದನೆಗಳು, ಕಳವಳ ಬರುವಾಗ ಸ್ತೋತ್ರ, ದೇವರನ್ನ ಚೆನ್ನಾಗಿ ಆರಾಧನೆ ಮಾಡ್ರಿ. ಆರಾಧನೆ ನಿಮಗೆ ಬಿಡುಗಡೆಯನ್ನು ತರುತ್ತದೆ. ಆರಾಧನೆ ನಿಮಗೆ ಸೌಖ್ಯವನ್ನು ಕೊಡುತ್ತದೆ. ಆರಾಧನೆ ಒಂದು ದೊಡ್ಡ ದೈವಿಕ ಪ್ರಸನ್ನತೆಯನ್ನು ನಿಮ್ಮ ಮೇಲೆ ಬರು ಮಾಡುವಂತೆ ಸಹಾಯ ಮಾಡುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಈಗ ಅವರ ಕಳವಳವನ್ನು ದೇವರು ಆಶೀರ್ವಾದಕ್ಕೆ ತಿರುಗಿಸಿದರು. ಅದೇ ಯೆಹೋಷಾಫಾಟನ ಆ ಒಂದು ಅಧ್ಯಾಯದಲ್ಲಿ 2 ಪೂರ್ವಕಾಲವೃತ್ತಾಂತ 20-25 ವಚನವನ್ನು ನೋಡ್ರಿ. ಇಸ್ರಾಯೇಲರು ಅವರವರೇ ಚುಚ್ಚಿಕೊಂಡು ಸತ್ತು ಹೋದ ಮೇಲೆ ಅವರ ಸಂಪತ್ತು, ಬೆಳ್ಳಿ, ಬಂಗಾರ, ಉಡುಪುಗಳನ್ನು ಅದನ್ನೆಲ್ಲವನ್ನು ಕೂಡಿಡಲಿಕ್ಕೆ 3 ದಿನ ಆಯ್ತಂತೆ. ಅವರ ಜೀವಿತದಲ್ಲಿ ಈಗ ಸಂತೋಷದ ಸಮಯ. ಯಾವುದೆಲ್ಲ ಕಳವಳ ಇತ್ತೋ, ಭಯ ಇತ್ತೋ, ಅದರ ಮಧ್ಯದಲ್ಲಿ ದೇವರು ಒಂದು ದೊಡ್ಡ ಅದ್ಭುತ ಮಾಡಿದರು. ಈ ನವೆಂಬರ್ ತಿಂಗಳಲ್ಲಿ ಸ್ತೋತ್ರ, ಕಳೆದ ಸ್ತೋತ್ರ 10 ತಿಂಗಳು ನೀನು ವೇದನೆ ಪಟ್ಟಿರಬಹುದು, ದುಃಖ ಪಟ್ಟಿರಬಹುದು, ಅನೇಕ ಒಂದು ಶೋಧನೆ, ಹೋರಾಟಗಳ ಮಧ್ಯದಲ್ಲಿ ಹಾದು ಬಂದಿರಬಹುದು. ಈ ನವೆಂಬರ್ ತಿಂಗಳಲ್ಲಿ ದೇವರು ಹೇಳುತ್ತಿದ್ದಾರೆ, ನಿನ್ನ ಕಳವಳವನ್ನು ನಾನು ಆಶೀರ್ವಾದವಾಗಿ ಬದಲಾಯಿಸಲಿಕ್ಕಿದ್ದೇನೆ. ನೀನು ಏನು ಕಳ್ಕೊಂಡಿದ್ದೀಯೋ ಅದನ್ನು ತಿರುಗಿ ನಾನು ಕೊಡಲಿಕ್ಕಿದ್ದೇನೆ. ನಾನು ನಿನಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು. ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವೆನೆಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಈ ನೂತನ ತಿಂಗಳಲ್ಲಿ ಸ್ತೋತ್ರ, ದೇವರು ನಮಗೆ ಹೇಳುವ 2 ಮಾತು. ನೀನು ಕಳವಳ ಪಡಬೇಡ, ನೀನು ಹೆದರಬೇಡ, ನಾನು ನಿನ್ನ ಒಡನೆ ಇದ್ದು ನಾನು ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನೋಡ್ರಿ, ಕೆಲವು ಸಾರಿ ನಾವು ಸಿಂಹಗಳ ಮಧ್ಯದಲ್ಲಿ ಇದ್ದರೂ ಕಳವಳ ಪಡಬಾರದು. ಏನು ಪಾಸ್ಟ್ರೇ, ಸಿಂಹಗಳ ಮಧ್ಯೆ ಇದ್ದರೆ ಹೆಂಗೆ ಕಳವಳ ಪಡದೇ ಇರೋದಾಗತ್ತೆ? ಬೈಬಲಲ್ಲಿ ನಮಗೆ ಉದಾಹರಣೆ ಯಾರ್ದು ಬರ್ತದೆ ರೀ? ದಾನಿಯೇಲನ ಬಗ್ಗೆ. ದಾನಿಯೇಲನು ಸಿಂಹಗಳ ಒಂದು ಗವಿಯಲ್ಲಿ ಅವನನ್ನು ಹಾಕಿದಾಗಲೂ ಕೂಡ ಅವನು ಕಳವಳ ಪಡಲಿಲ್ಲ. ಅವನಿಗೆ ಗೊತ್ತಿತ್ತು ಏನಂತೇಳಿ, ನಾನು ಯಾಕೆ ಕಳವಳ ಪಡಬೇಕು? ಸಿಂಹಗಳ ಬಾಯಿಯನ್ನು ದೇವರು ಕಟ್ಟಿ ಹಾಕ್ತಾರೆ ಎಂಬುದಾಗಿ ಅವನು ಒಳ್ಳೆ ನಿದ್ರೆಯನ್ನು ಆ ಸಿಂಹದ ಗವಿಯಲ್ಲಿ ಮಾಡಿದ. ಪ್ರೀತಿಯುಳ್ಳ ದೇವ ಜನರೇ, ನೀವು ಸಿಂಹದ ಗವಿಯ ಮಧ್ಯದ ಒಂದು ಅನುಭವದಲ್ಲಿ ಹಾದು ಹೋಗುತ್ತಿದ್ದರೂ ನೀವು ಭಯಪಡಬೇಡ್ರಿ. ಕೆಲವು ಸಿಂಹಗಳ ಬಾಯನ್ನು ದೇವರು ಕಟ್ಟಿ ಹಾಕಲಿಕ್ಕಿದ್ದಾರೆ. ಒಂದು ಕುಟುಂಬದವರು ಹೇಗೆ ಹೇಳಿದ್ರು, ಪಾಸ್ಟರ್, ನಮ್ಮ ಮನೆಯ ಸುತ್ತಲೂ ಇರುವಂಥ ಜನರು ಯಾವಾಗಲೂ ಈ ಸಿಂಹದ ಥರ ಗುರಾಯಿಸುತ್ತಾ, ತಪ್ಪನ್ನು ಹುಡುಕುತ್ತಾ, ದೂಷಣೆಯ ಮಾತನ್ನು ಹೇಳುವುದಕ್ಕೆ ಯಾವಾಗಲೂ ಕಾಯ್ತಾ ಇದ್ದಾರೆ ಪಾಸ್ಟರ್. ನಮಗೇನೋ ಸಿಂಹಗಳ ನಡುವೆ ನಾವಿದ್ದೇವೆ ಅನಿಸುತ್ತೆ. ನಾನು ಹೇಳಿದೆ, ನೀವು ಸಿಂಹಗಳ ನಡುವೆ ಇದ್ದರೂ ಕೂಡ ಹೇಗೆ ಸಿಂಹಗಳ ಬಾಯಿಯನ್ನು ಕಟ್ಟಿ ಹಾಕಿ ಸ್ತೋತ್ರ ದಾನಿಯೇಲನನ್ನು ದೇವರು ಸನ್ಮಾನಿಸಿದರೋ ಅದೇ ವಿಧದಲ್ಲಿ ದೇವರು ನಿಮ್ಮನ್ನು ಸನ್ಮಾನಿಸಲಿಕ್ಕಿದ್ದಾರೆ. ನೋಡ್ರಿ, ಸಿಂಹ ಅಂತ ಹೇಳುವಾಗ ಒಂದು ಡೂಪ್ಲಿಕೇಟ್ ಸಿಂಹ ಇದೆ, ಒಂದು ಒರಿಜಿನಲ್ ಸಿಂಹ ಇದೆ. ಡೂಪ್ಲಿಕೇಟ್ ಸಿಂಹ ಯಾರು? ಸೈತಾನನ್ರಿ. ಅವನು ಗರ್ಜಿಸುವ ಸಿಂಹ ಅಲ್ಲ, ಸಿಂಹದ ಉಪಾಧಿಯಲ್ಲಿ. ಆದರೆ ನಾನು ನೀನು ಆರಾಧಿಸುವಂಥ ಯೇಸು ಸ್ವಾಮಿ ಅವರು ಯೂದ ಕುಲದ ಸಿಂಹವಾಗಿದ್ದಾರೆ. ಸ್ತೋತ್ರ, ಗರ್ಜಿಸುವ ಸಿಂಹವನ್ನು ನೋಡಬೇಡ್ರಿ. ನಮ್ಮ ಪರವಾಗಿರುವ, ನಮಗಾಗಿ ಯುದ್ಧ ಮಾಡುವ, ನಮಗಾಗಿ ಡೋರನ್ನು ಓಪನ್ ಮಾಡುವ, ನಮ್ಮ ಪರವಾಗಿ ಯುದ್ಧ ಮಾಡುವ ಯೂದ ಕುಲದ ಸಿಂಹವಾಗಿರುವ ಯೇಸುವನ್ನು ನೋಡ್ರಿ. ನಿಮ್ಮ ಜೀವಿತದಲ್ಲಿ ಎಲ್ಲದರಲ್ಲಿ ಜಯವನ್ನು ದೇವರು ಕೊಡುವರು. ಸಿಂಹಗಳ ಮಧ್ಯದಲ್ಲಿ ಇದ್ದರೂ ನಿಮಗೆ ಕಳವಳ ಬೇಡ. ನೋಡ್ರಿ, ಒಂದು ವೇಳೆ ನೀವು ಮುಳ್ಳುಗಳ ಮಧ್ಯದಲ್ಲಿ ಇರಬಹುದು, ಮುಳ್ಳುಗಳ ಮಧ್ಯದಲ್ಲಿ ಇದ್ದರೂ ಕೂಡ ನೀವು ಕಳವಳ ಪಡಬೇಡ್ರಿ. ಪರಮಗೀತ 2ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ನನ್ನ ಪ್ರಿಯಳು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳು. ನೋಡ್ರಿ, ತಾವರೆಯು ಹೂವು ಶ್ರೇಷ್ಠವಾದದ್ದು, ಸುಂದರವಾಗಿ ಬೆಳೆದು ಪರಿಮಳವನ್ನು ಬೀರುತ್ತದೆ. ಆದರೆ ಈ ತಾವರೆಯು ಮುಳ್ಳುಗಳ ಮಧ್ಯದಲ್ಲೇ ಅದು ಬೆಳೀತದೆ. ಈ ಕ್ರೂರ ಮುಳ್ಳುಗಳು ಒರಟಾಗಿ ವೇಗವಾಗಿ ಬೆಳೆದು ಆ ತಾವರೆ ಹೂವನ್ನು ಚುಚ್ಚುವಾಗಲೂ ಕೂಡ ಅದು ಬಾಧೆಗೆ ಒಳಗಾಗೋದಿಲ್ಲ.
ಅದೇ ವಿಧದಲ್ಲಿ ನಿಮ್ಮ ಲೈಫಲ್ಲಿ ಕೂಡ ನೀವು ತಾವರೆ ಹೂವಿನ ಹಾಗೆ ದೇವರು ನಿಮ್ಮನ್ನು ಇಟ್ಟಿದ್ದಾರೆ. ಆದರೂ ನಿಮ್ಮ ಸುತ್ತಲಿರುವಂಥ ಜನರು, ನಿಮ್ಮ ಕುಟುಂಬಸ್ಥರೇ, ನಿಮ್ಮ ಬಂಧು ಮಿತ್ರಾದಿಗಳೇ ಒಂದು ವೇಳೆ ಸ್ತೋತ್ರ ಆ ಮುಳ್ಳು ಚುಚ್ಚುವ ಹಾಗೆ ಅನೇಕ ಕಾರ್ಯಗಳು ನಿಮ್ಮನ್ನು ಸರೌಂಡಿಂಗ್ ಆಗಿ ಸುತ್ತುವರೆದಿರಬಹುದು. ಆದರೆ ನಿಮ್ಮ ಜೀವಿತದಲ್ಲಿ ಕಳವಳ ಪಡುವುದು ಬೇಡ. ಒಂದು ದಿನ ಆ ಮುಳ್ಳುಗಳು ಅಗ್ನಿಯಲ್ಲಿ, ಬೆಂಕಿಯಲ್ಲಿ ಹಾಕಲ್ಪಡುತ್ತದೆ. ನಾವು ಮುಳ್ಳುಗಳ ನಡುವೆ ತಾವರೆ ಹಾಗೆ ಇರುವಾಗ ಸ್ತೋತ್ರ ಈ ತಾವರೆ ಹೂವು ಏನು ಮಾಡುತ್ತೆ ಹೇಳ್ರಿ, ಅದರ ಪರಿಮಳವನ್ನು ಅದು ಕಳೆದುಕೊಳ್ಳೋದಿಲ್ಲ, ಬೀರುತ್ತದೆ. ಅದರ ಹೃದಯ ಯಾವಾಗಲೂ ಹರ್ಷಗೊಳ್ಳುತ್ತದೆ. ಆ ಮುಳ್ಳುಗಳು ಚುಚ್ಚುವಾಗ ಆ ತಾವರೆ ಹೂವು ಗುಣಗುಟ್ಟುವುದಿಲ್ಲ, ಇನ್ನೂ ಅಧಿಕವಾದ ವಾಸನೆಯನ್ನು ಬೀರುತ್ತದೆ. ಆ ಸುವಾಸನೆಯನ್ನು ಆ ಮುಳ್ಳುಗಳಿಗೆ ಬಂಧಿಸಲಾಗುವುದಿಲ್ಲ, ಅದನ್ನು ತಡೆದು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದು ಗಾಳಿಯಲ್ಲಿ ಬೆರೆದು ಅದರ ಸುವಾಸನೆ ಎಷ್ಟೋ ದೂರ ಹೋಗುತ್ತೆ. ಅದರಂತೆ ಸ್ತೋತ್ರ ದೇವರು ನಿಮ್ಮ ಜೀವಿತದಲ್ಲಿ ಇರುವಾಗ ಸ್ತೋತ್ರ ನೀವು ತಾವರೆ ಹೂವಿನ ಹಾಗೆ ಒಂದು ಕ್ರೈಸ್ತ ಜೀವಿತವನ್ನು ಸ್ತೋತ್ರ ಜೀವಿಸಿ ನಡೆದು ಹೋಗುತ್ತಿರುವಾಗ ಅನೇಕ ಹೋರಾಟಗಳು ಬರಲಿ, ಅನೇಕ ನೋವುಗಳು ಬರಲಿ, ಬಾಧೆಗಳು ಬರಲಿ, ವೈರಿಗಳು ಬರಲಿ, ಜನ ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ಆದರೆ ನಾವು ತಾವರೆ ಹೂವಿನಂತೆ ನಮ್ಮ ಪರಿಮಳವನ್ನು ಕಳೆದುಕೊಳ್ಳಬಾರದು. ದೇವರು ನಮ್ಮೊಡನೆ ಇದ್ದು ನಮ್ಮನ್ನು ನಡೆಸುತ್ತಾರೆ. ಸಿಂಹಗಳ ಮಧ್ಯೆ ಇದ್ದರೂ ಕಳವಳ ಬೇಡ. ಸ್ತೋತ್ರ ಮುಳ್ಳುಗಳ ನಡುವೆ ಇದ್ದರೂ ಕಳವಳ ಬೇಡ. ಅದು ಮಾತ್ರವಲ್ಲ, ಚೇಳುಗಳ ಮಧ್ಯದಲ್ಲಿ ಇದ್ದರೂ ನಿಮಗೆ ಕಳವಳ ಬೇಡ. ಯೆಹೆಜ್ಕೇಲನ ಗ್ರಂಥ 2ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ, ನರಪುತ್ರನೇ, ನೀನು ಮುಳ್ಳು ಕಂಪಗಳಿಗೆ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ ನೀನು ಅವರಿಗೆ ಭಯಪಡಬೇಡ. ಕೆಲವು ಸಾರಿ ಈ ಮುಳ್ಳುಗಳಿಗಿಂತ ಕ್ರೂರವಾದದ್ದು ಚೇಳುಗಳು. ಈ ಚೇಳುಗಳ ಬಾಲದಲ್ಲಿ ವಿಷ ಇರುತ್ತದೆ. ಚೇಳಿನ ಬಾಯಿಯಲ್ಲಿ ಅದು ವಿಷದ ಕೊಂಡಿ ಇರ್ತದೆ. ಅದರ ಬಾಯಿ ಮಾತುಗಳು, ಆ ವಿಷದ ಕೊಂಡಿಗಳು ಒಂದು ಸಾರಿ ನಮ್ಮನ್ನು ಕುಕ್ಕಿದ್ರೆ ನಮಗೆ ಬಹಳ ನೋವು ಉಂಟಾಗುತ್ತೆ. ಕೆಲವರು ನಮ್ಮ ಸುತ್ತಲೂ ಈ ಚೇಳುಗಳ ಹಾಗೆ ವಿಷದ ಕೊಂಡಿಯನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಇವನು ಯಾವಾಗ ಬೀಳ್ತಾನೋ, ಇವರು ಯಾವಾಗ ನಾಶವಾಗ್ತಾರೋ, ಇವರ ಕುಟುಂಬ ಯಾವಾಗ ಸ್ತೋತ್ರ ನಾಶವಾಗುತ್ತೋ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಅವುಗಳ ಮಧ್ಯದಲ್ಲಿ ನೀನಿದ್ದರೂ ಕೂಡ ಕಳವಳ ಪಡಬೇಡ. ಇಲ್ಲಿ ಯೆಹೆಜ್ಕೇಲನಿಗೆ ದೇವರು ಹೇಳಿದ ಹಾಗೆ, ಸ್ತೋತ್ರ ನೀನು ಅವರ ಮಧ್ಯದಲ್ಲಿ ಇದ್ದ ಹಾಗೆ ನಾನು ನಿನ್ನ ಇಟ್ಟಿದ್ದೇನೆ, ಆದರೂ ನೀನು ಕಳವಳ ಪಡಬೇಡ. ಪ್ರೀತಿ ಉಳ್ಳ ದೇವಜನರೇ, ಸ್ತೋತ್ರ ಒಂದು ವೇಳೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸ್ತೋತ್ರ ಆ ಚೇಳುಗಳ ಹಾಗೆ ಜನರು ನಿಮ್ಮನ್ನು ಸುತ್ತಲೂ ನಿಮ್ಮನ್ನೇ ನೋಡ್ತಾ ನಿಮ್ಮನ್ನೇ ಟಾರ್ಗೆಟ್ ಮಾಡಿರಬಹುದು, ನಿನ್ನ ಕುಟುಂಬದಲ್ಲಿ ನಿನ್ನನ್ನೇ ಟಾರ್ಗೆಟ್ ಮಾಡಿರಬಹುದು. ಆ ಚೇಳುಗಳ ಮಧ್ಯದಲ್ಲಿ ಇದ್ದರೂ ಕೂಡ ಕಳವಳ ಪಡಬೇಡ. ಏಕೆಂದರೆ ದೇವರು ನಿನ್ನೊಡನೆ ಇದ್ದಾರೆ, ದೇವರು ನಿನ್ನನ್ನು ಬಲಪಡಿಸ್ತಾರೆ, ದೇವರ ಎಲ್ಲ ಕೇಡುಗಳಿಂದ ತಪ್ಪಿಸಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಈ ನವೆಂಬರ್ ತಿಂಗಳಲ್ಲಿ ದೇವರು ನಮಗೆ ಕೊಡುವಂಥ ಒಂದು ಅದ್ಭುತವಾದ ವಾಗ್ದಾನದ ಮಾತು, ನೀನು ಕಳವಳ ಪಡಬೇಡ, ನೀನು ಭಯಪಡಬೇಡ, ನೀನು ಹೆದರಬೇಡ ಎಂಬುದಾಗಿ ದೇವರು ನಮ್ಮೊಡನೆ ಹೇಳುತ್ತಿದ್ದಾರೆ. ಹೇಗೆ ಯೆಹೋಷಾಫಾಟನು ದೇವರನ್ನು ಪ್ರಾರ್ಥಿಸಿದಾಗ, ದೇವರನ್ನು ಹುಡುಕಿದಾಗ ದೇವರು ಈ ಮಾತನ್ನು ಹೇಳಿ ಹಾಗೆ ಬಿಡಲಿಲ್ಲ. ಆ ಮಾತಿನಂತೆ ಅವನ ಜೀವನದಲ್ಲಿ ಕಾಪಾಡಿ ಅವನ ಲೈಫಲ್ಲಿ ಒಂದು ದೊಡ್ಡ ಅದ್ಭುತವನ್ನು, ಒಂದು ದೊಡ್ಡ ಬ್ರೇಕ್ ಥ್ರೂ ಅನ್ನು ಸ್ತೋತ್ರ ಕರ್ತನು ಕೊಟ್ಟರು. ಅದೇ ವಿಧದಲ್ಲಿ ನೀವು ಹಾದು ಹೋಗುವ ಮಾರ್ಗ ನನಗೆ ಒಂದು ವೇಳೆ ಗೊತ್ತಿರಲಿಕ್ಕಿಲ್ಲ, ಆದರೆ ಎಲ್ಲವನ್ನ ಬಲ್ಲಂತ ದೇವರಿಗೆ ನಿಮ್ಮ ಕಣ್ಣೀರು ಗೊತ್ತಿದೆ, ನಿಮ್ಮ ಕಳವಳ ಗೊತ್ತಿದೆ, ನಿಮ್ಮ ದುಃಖ ಗೊತ್ತಿದೆ, ನಿಮ್ಮ ವೇದನೆ ಗೊತ್ತಿದೆ. ಈ ತಿಂಗಳು ನೀವು ದೇವರಿಗೆ ಹೇಳ್ರಿ, ಸ್ವಾಮಿ ನನ್ನ ಜೀವನದಲ್ಲಿರುವ ಎಲ್ಲ ಕಳವಳಗಳನ್ನು ನಿಮ್ಮ ಪಾದ ಸಮ್ಮುಖದಲ್ಲಿ ನಾನು ಇಡುತ್ತೇನೆ. ದೇವರೇ, ನೀವು ನನ್ನ ಪರವಾಗಿ ಯುದ್ಧ ಮಾಡ್ರೆ, ನಾನು ಸಿಂಹಗಳ ಮಧ್ಯದಲ್ಲಿ, ಮುಳ್ಳುಗಳ ಮಧ್ಯದಲ್ಲಿ, ಚೇಳುಗಳ ಮಧ್ಯದಲ್ಲಿ ನಾನಿದ್ದೇನೆ. ಆದರೆ ನೀವು ಹೇಳಿದ್ದೀರಾ ಕಳವಳ ಪಡಬೇಡ ಎಂಬುದಾಗಿ. ದೇವರೇ, ನೀವೇ
ನಮ್ಮ ಆಶ್ರಯ. ದೇವರೇ, ನಿನ್ನ ವಾಗ್ದಾನವನ್ನು ಹಿಡಿದುಕೊಂಡು ಈ ತಿಂಗಳು ಮುನ್ನುಗ್ಗುವಾಗ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಅನ್ನು ಕೊಡ್ರಿ, ಒಂದು ದೊಡ್ಡ ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು, ಒಂದು ದೊಡ್ಡ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ದೇವರು ಈ ತಿಂಗಳು ಕೊಟ್ಟಂಥ ಸ್ತೋತ್ರ ಒಂದು ಮಾತು ಏನಂತ ಹೇಳಿದ್ರೆ, ಕಳವಳ ಪಡಬೇಡ್ರಿ, ಹೆದರಬೇಡ್ರಿ. ಪ್ರೀತಿಯುಳ್ಳ ದೇವ ಜನರೇ, ಈ ಹೊಸ ತಿಂಗಳಲ್ಲಿ ದೇವರು ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ನಿನ್ನ ಕೆಲಸದ ವಿಷಯದಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ನಿನ್ನ ವಿವಾಹದ ವಿಷಯದಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ಸ್ತೋತ್ರ, ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀನಿದ್ದೀಯಾ, ದೇವರು ಹೇಳುತ್ತಿದ್ದಾರೆ, ಈಗೋ ನಾನು ಈ ನವೆಂಬರ್ ತಿಂಗಳಲ್ಲಿ ಸ್ತೋತ್ರ ನಿನ್ನ ಲೈಫಲ್ಲಿ ಇದುವರೆಗೂ ನೋಡದ ಒಂದು ದೊಡ್ಡ ಅದ್ಭುತವನ್ನು, ಒಂದು ದೊಡ್ಡ ಅತಿಶಯವನ್ನು ಮಾಡಲಿಕ್ಕಿದ್ದೇನೆ, ನನ್ನನ್ನು ನಂಬು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಾಗಾದರೆ ಆ ದೇವರ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಇವತ್ತು ನಾವು ಹೇಳೋಣ, ಸ್ವಾಮಿ ನಾನು ಕಳವಳ ಪಡುವುದಿಲ್ಲ, ಸ್ವಾಮಿ ನಾನು ಭಯಪಡುವುದಿಲ್ಲ, ನಾನು ಹೆದರುವುದಿಲ್ಲ, ನಿನ್ನನ್ನೇ ಆತುಕೊಳ್ತೇನೆ ಎಂಬುದಾಗಿ ಹೆಚ್ಚು ಪ್ರಾರ್ಥನೆ ಮಾಡ್ರಿ, ಹೆಚ್ಚು ದೇವರನ್ನ ಹುಡುಕ್ರಿ. ಏನು ಬಂದರೂ ನೀವು ಯಾವುದಕ್ಕೂ ಕಳವಳ ಪಡುವುದು ಬೇಡ. ದೇವರು ನಿಮ್ಮೊಡನೆ ಇದ್ದು ಒಂದು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಈ ನವೆಂಬರ್ ತಿಂಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಈ ಮೊದಲ ದಿನದಲ್ಲಿ ಸ್ತೋತ್ರ, ದೇವರ ವಚನ ಹೇಳ್ತದೆ, ಎಲ್ಲಿ ಸ್ತೋತ್ರ ಹೆಚ್ಚಾಗುತ್ತದೋ ಅಲ್ಲಿ ದೇವರ ಕೃಪೆ ಹೆಚ್ಚಾಗ್ತದಂತೆ. ಈ ನವೆಂಬರ್ ತಿಂಗಳಲ್ಲಿ ನಮಗೆ ಹೆಚ್ಚು ಕೃಪೆ ಬೇಕಾ? ದೇವರನ್ನ ಸ್ತುತಿಸಲಿಕ್ಕೆ ಆರಂಭಿಸರೆ, ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಆರಂಭಿಸರೆ. ಕರ್ತನೇ ನಿಮಗೆ ಸ್ತೋತ್ರ ಸ್ತೋತ್ರ. ಈ ನೂತನ ತಿಂಗಳು ದೇವರೇ ನನ್ನ ಜೀವಿತದಲ್ಲಿ ಹೆಚ್ಚು ದೇವರೇ ಕೃಪೆಯನ್ನು ಕೊಡ್ರಿ, ನಿನ್ನ ಬಲವನ್ನು ಕೊಡ್ರಿ, ನಿಮ್ಮ ಅಭಿಷೇಕವನ್ನು ಕೊಡ್ರಿ. ದೇವರೇ, ನೀವು ವಾಗ್ದಾನ ಮಾಡಿದ ಹಾಗೆ ಎಲ್ಲ ನನ್ನಲ್ಲಿರುವಂಥ ಭಯವನ್ನು, ಕಳವಳವನ್ನು ತೆಗೆದು ಹಾಕ್ರಿ ಸ್ವಾಮಿ. ನನ್ನ ಲೈಫಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಹಾಲೆಲೂಯಾ. ಈ ಮೊದಲ ದಿನದಲ್ಲಿ ದೇವರು ನಿಮ್ಮನ್ನು ಹಾಗೇ ಕಳುಹಿಸುವುದಿಲ್ಲ, ಬರಿದಾಗಿ ಕಳುಹಿಸುವುದಿಲ್ಲ. ಇವತ್ತೇನೋ ಒಂದು ವಿಶೇಷವಾದ, ಒಂದು ಅದ್ಭುತವಾದ ಸಂಗತಿ, ಅದ್ಭುತವಾದ ಕಾರ್ಯವನ್ನು ದೇವರು ನಿನ್ನ ಲೈಫಲ್ಲಿ ಮಾಡಲಿಕ್ಕಿದ್ದಾರೆ. ಸ್ತೋತ್ರ, ನಂಬಿ ಪ್ರಾರ್ಥನೆ ಮಾಡ್ರೆ. ಇರುವ ಸ್ಥಳದಲ್ಲಿ ಕಣ್ಗಳನ್ನು ಮುಚ್ಚಿ, ದೇವರೇ ನಾವು ನಿಮ್ಮನ್ನೇ ನಂಬುತ್ತೇವಪ್ಪ, ನೀವು ಹೇಳಿದ ಹಾಗೆ ನಾನು ಕಳವಳ ಪಡುವುದಿಲ್ಲ ದೇವರೇ, ನಾವು ಭಯ ಪಡುವುದಿಲ್ಲ. ಯೆಹೋಷಾಫಾಟನ ಹಾಗೆ ದೇವರೇ, ನಮಗೇನು ಮಾಡಬೇಕು ನಮಗೆ ಗೊತ್ತಿಲ್ಲ, ನಮ್ಮ ಕಣ್ಗಳು ನಿಮ್ಮನ್ನೇ ನೋಡುತ್ತದೆ. ನಮ್ಮ ಕಣ್ಗಳು ಈ ನವೆಂಬರ್ ತಿಂಗಳಲ್ಲಿ ದೇವರೇ ನಾವು ನಿಮ್ಮನ್ನೇ ನೋಡ್ತೇವೆ. ಹೇಳ್ರಿ ಸ್ವಾಮಿ, ನಿಮ್ಮ ಬಲಗೈಯನ್ನು ಮೇಲಕ್ಕೆ ತೀರುವ ಸ್ಥಳದಲ್ಲಿ ಹೇಳ್ರಿ, ದೇವರೇ ನಮ್ಮ ಕಣ್ಗಳು ನಿಮ್ಮನ್ನೇ ನೋಡುತ್ತಾ ಇದೆ. ನಮ್ಮ ಜೀವಿತದಲ್ಲಿರುವ ಎಲ್ಲ ಕಳವಳ, ಎಲ್ಲ ಭಯ, ಎಲ್ಲ ಸಾಲದ ಅನುಭವ, ಎಲ್ಲ ರೋಗದ ಅವಸ್ಥೆಗಳನ್ನು ನೀಗಿಸ್ರಿ, ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ಈ ಹೊಸ ತಿಂಗಳು ಹಲ್ಲೆಲೂಯಾ ಇರುವ ಹಾಗೆ ಇರುವುದಿಲ್ಲ. ಇದುವರೆಗೂ ಸ್ತೋತ್ರ ಹಲ್ಲೆಲೂಯಾ, ನೀನು ನೋಡದ ಒಂದು ದೊಡ್ಡ ಆಶೀರ್ವಾದವನ್ನು ಆಲ್ರೆಡಿ ದೇವರು ನಿನಗಾಗಿ ಕಳುಹಿಸಿ ಬಿಟ್ಟಿದ್ದಾರೆ. ಅದನ್ನು ಹೊಂದಿಕೊ, ನಂಬಿಕೆಯಿಂದ ಹೊಂದಿಕೊ. ಸ್ತೋತ್ರ, ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ಕೆಲವರ ಶರೀರವನ್ನು ದೇವರು ಮುಟ್ಟುತ್ತಾ ಇದ್ದಾರೆ. ಈಗೋ ಸ್ತೋತ್ರ, ದೇವರು ಹೇಳುತ್ತಾ ಇದ್ದಾರೆ, ನಾನೇ ನಿನಗೆ ಯೆಹೋವ ರಾಫ, ನಾನೇ ನಿನ್ನ ಪರಿಹಾರಿ, ನಾನೇ ಆರೋಗ್ಯದಾಯಕನೆಂಬುದಾಗಿ. ಸ್ತೋತ್ರ ಸ್ತೋತ್ರ ಹಲ್ಲೆಲೂಯಾ. ನಿಮ್ಮ ಸೌಖ್ಯವನ್ನು ಹೊಂದಿಕೊಳ್ಳ್ರೆ. ಸ್ತೋತ್ರ, ಎಲ್ಲ ಬಲಹೀನಪಡಿಸುವಂಥ ಎಲ್ಲ ರೋಗದ ಅವಸ್ಥೆಗಳು, ರೋಗ ರುಜಿನಗಳು ಶರೀರ ಬಿಟ್ಟು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಒಂದು ಗರ್ಭ ಫಲಕ್ಕಾಗಿ ಕೆಲವರು ಕಾಯುತ್ತಿದ್ದೀರಿ, ಪ್ರಾರ್ಥಿಸುತ್ತಿದ್ದೀರಿ. ದೇವರು ಹೇಳುತ್ತಾ ಇದ್ದಾರೆ, ಈಗೋ ನಾನೊಂದು ಅದ್ಭುತವನ್ನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಇದೇ ತಿಂಗಳು ನಾನು ಮಾಡಲಿಕ್ಕಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕೆಲವರೆಲ್ಲ ವ್ಯಾಪಾರವನ್ನು ಮಾಡಿ, ಹಲ್ಲೆಲೂಯಾ, ಅನೇಕ ಸ್ತೋತ್ರ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿ ಕೈ ಸುಟ್ಟುಕೊಂಡಂಥ ಅನುಭವಗಳ, ಆದರೆ ದೇವರು ಹೇಳುತ್ತಾ ಇದ್ದಾರೆ, ಈ ಸಾಕನ್ನು ಬೀಜವನ್ನು ಬಿತ್ತಿ 100ರಷ್ಟು ಕೊಯ್ದ ಹಾಗೆ ಕೆಲವರ ವ್ಯಾಪಾರಗಳನ್ನು ನಾನು 100ರಷ್ಟು ಆಶೀರ್ವಾದ ಮಾಡಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರೇ, ನಿನ್ನ ಮಕ್ಕಳ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡ್ರೆ. ಒಂದು ಸಮೃದ್ಧಿ ಉಂಟಾಗಲಿ ಸ್ವಾಮಿ. ನಷ್ಟಗಳಲ್ಲ, ಲಾಭವಾದ ಅನೇಕ ಸಂಗತಿಗಳನ್ನು, ದೈವಿಕ ಆಶೀರ್ವಾದವನ್ನು ನಿನ್ನ ಮಕ್ಕಳು ಕಾಣುವಂತೆ ಸಹಾಯ ಮಾಡ್ರಿ.
ಈ ನೂತನ ತಿಂಗಳಲ್ಲಿ, ಈ ನವೆಂಬರ್ ತಿಂಗಳಲ್ಲಿ ಅನೇಕರ ಕುಟುಂಬದಲ್ಲಿ, ಅನೇಕರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಸ್ವಾಮಿ, ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ. ಈ ಸಮಯದಲ್ಲಿ ಕೂಡ ನನಗಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಯಾರೆಲ್ಲ ಕೇಳ್ಕೊಳ್ತಾ ಇದ್ದಾರೋ ಅವ್ರನ್ನ ನೆನಪು ಮಾಡ್ಕೊಳ್ತೇವೆ ಸ್ವಾಮಿ. ಈ ತಿಂಗಳು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರಿ. ವಿಶೇಷವಾಗಿ ಈ ಸೇವೆಯನ್ನು ದೇವರೇ ಪ್ರೀತಿಸಿ ಪ್ರಾರ್ಥಿಸಿ ದೇವರ ರಾಜ್ಯಕ್ಕಾಗಿ ಬಿತ್ತುವ ಕರಗಳನ್ನು ಸಹ ನೀವು ಆಶೀರ್ವಾದ ಮಾಡಿರಿ. ಪರಲೋಕವನ್ನು ತೆರೆದು ನಿನ್ನ ಜನರನ್ನು, ಅವರೆಲ್ಲ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಅದು ಮಾತ್ರವಲ್ಲ ಸ್ವಾಮಿ, ಈ ತಿಂಗಳು ನೀವು ಹೇಳಿದ ಹಾಗೆ ಅನೇಕ ವಿಷಯಗಳಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂವನ್ನು ನಿನ್ನ ಮಕ್ಕಳು ಕಾಣುವಂತೆ ಸಹಾಯ ಮಾಡಿರಿ. ಕಳವಳಗಳು, ಭಯವು ಎಲ್ಲವೂ ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತಾನೆ. ನಿನ್ನ ನಾಮದಲ್ಲಿ ನಿನ್ನ ಜನರನ್ನು ಬ್ಲೆಸ್ ಮಾಡ್ತೇನಪ್ಪ. ಈ ತಿಂಗಳು ಅನೇಕರಿಂದ ನಾವು ಅದ್ಭುತವಾದ ಸಾಕ್ಷಿಯನ್ನು ಕೇಳುವಂತೆ ಸಹಾಯ ಮಾಡಿರಿ. ನಮ್ಮೊಡನೆ ಈ ದಿನ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕಳವಳ ಪಡಬೇಡ್ರಿ, ಹೆದರಬೇಡ್ರಿ, ಭಯ ಪಡಬೇಡ್ರಿ. ದೇವರು ಅನೇಕ ವಿಷಯಗಳಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂವನ್ನು ಕೊಡಲಿಕ್ಕಿದ್ದಾರೆ. ಇದುವರೆಗೂ ನೋಡದ ಕಾಣದ ಅನೇಕ ಅದ್ಭುತಗಳನ್ನು ಈ ತಿಂಗಳು ನೀವು ಕಾಣಲಿಕ್ಕಿದ್ದೀರ. ನೀವು ಅದ್ಭುತವಾದ ಸಾಕ್ಷಿಯನ್ನು ಹೇಳಲಿಕ್ಕಿದ್ದೀರ. ದೇವರು ಸ್ತೋತ್ರ, ಅವರು ಮನುಷ್ಯನಂತೆ ಹೇಳಿ ಮಾತು ತಪ್ಪುವ ದೇವರಲ್ಲ. ಅವರು ಹೇಳಿದರೆ ಆಗುತ್ತೆ, ಅವರು ಸ್ತೋತ್ರ ಮಾತನಾಡಿದ್ರೆ ಅದು ಸಂಭವಿಸ್ತದೆ. ಆದುದರಿಂದ ಕಳವಳ ಪಡಬೇಡ್ರಿ, ಭಯ ಪಡಬೇಡ್ರಿ. ದೇವರು ಅನೇಕ ವಿಷಯಗಳಲ್ಲಿ ಈ ತಿಂಗಳು ದೇವರು ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಇವತ್ತು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ಇದೆ. ಬರುವ ಎಲ್ಲ ಕುಟುಂಬಕ್ಕಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧವುಳ್ಳವನಾಗಿದ್ದೇನೆ. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರೋದಾದರೆ ಬಂದು ಭಾಗಿಯಾಗ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅದು ಮಾತ್ರವಲ್ಲ, ಸ್ತೋತ್ರ, ದೇವರು ಇನ್ನೂ ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ನಿಶ್ಚಯವಾಗಿ ಇನ್ನೂ ನಿಮ್ಮ ಜೀವಿತದಲ್ಲಿ ಇದುವರೆಗೂ ನೋಡದ ದೊಡ್ಡ ಅದ್ಭುತವಾದ ಸಂಗತಿಗಳನ್ನು ಈ ನವೆಂಬರ್ ತಿಂಗಳಲ್ಲಿ ನೀವು ಕಾಣಲಿಕ್ಕಿದ್ದೀರಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.